ವೀಕ್ಷಕರೇ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ರಾಜ್ಯದಲ್ಲಿ ಈಗಾಗಲೇ ಬೈ ಎಲೆಕ್ಷನ್ ಮುಗಿದಿದೆ. 3 ಕ್ಷೇತ್ರಗಳಲ್ಲೂ ಕೂಡ ಬೈ ಎಲೆಕ್ಷನ್ ಮುಗ್ದಿರೋದ್ರಿಂದ ವಾಟ್ ನೆಕ್ಸ್ಟ್ ಅಂತ ಬಂದ್ರೆ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ. ಬಟ್ ಇದಕ್ಕೆಲ್ಲ ನವೆಂಬರ್ 23ಕ್ಕೆ ಉತ್ತರ ಸಿಗುತ್ತೆ. ಇದರ ಮಧ್ಯೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಈ ರಿಸಲ್ಟ್ ಒಂದು ರೀತಿ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಅಂದರೆ ರಿಸಲ್ಟ್ ಬಂದ ಮೇಲೆ ಅವರ ಸ್ಥಾನದ ಬಗ್ಗೆ ಒಂದಷ್ಟು ಚರ್ಚೆಗಳಾಗೋದ್ರಿಂದ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಬಿಜೆಪಿ ಪಾಳೆಯದಲ್ಲೂ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನಿಮಗೆ ನೆನಪಿರಬಹುದು, ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲು ಕಂಡ ಮೇಲೆ ಬಿಜೆಪಿಯ ಅಧ್ಯಕ್ಷ ಪಟ್ಟಕ್ಕೆ ಬಂದ ವಿಜಯೇಂದ್ರ ಅವರಿಗೆ ಕಳೆದ ಲೋಕಸಭೆಯ ಚುನಾವಣೆ ಒಂದು ರೀತಿ ಅಗ್ನಿ ಪರೀಕ್ಷೆ ಆಗಿತ್ತು. ಪಕ್ಷದ ಒಳಗಡೆನೆ ಸಾಕಷ್ಟು ವಿರೋಧದ ಅಲೆ ಇದೆ. ಇದ್ರ ಮಧ್ಯೆನೆ ಸಾಕಷ್ಟು ಕಷ್ಟಪಟ್ಕೊಂಡು, ಅಂದ್ರೆ ಸಂಘಟನೆಗೆ ಮುಂದಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪ್ರಚಾರದಲ್ಲಿ ಬ್ಯುಸಿಯಾಗಿ ಲೋಕಸಭೆಯಲ್ಲಿ ಒಂದು ಒಳ್ಳೆ ಫಲಿತಾಂಶ ಪಡೆಯೋದಕ್ಕೆ ಸಾಧ್ಯ ಆಯ್ತು. ಇದೊಂದು ರೀತಿ ಅವರ ಸಂಘಟನಾ ಶಕ್ತಿಗೆ ಹಿಡಿದ ಕೈಗನ್ನಡಿ ಅಂತಾನು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಅಧ್ಯಕ್ಷರಾದ ಅವಧಿಯಿಂದ ಪಕ್ಷದ ಒಳಗಡೆನೆ ಅನೇಕ ಹಿರಿಯರನ್ನ ಎದುರು ಹಾಕೊಳ್ಬೇಕಾಯ್ತು. ಅದನ್ನೂ ದಾಟಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ವಿಜಯೇಂದ್ರ ಅವರು ಉಪಚುನಾವಣೆಗೆ ಪಕ್ಷವನ್ನ ರೆಡಿ ಮಾಡಿದ್ರು. ಎಲ್ಲರ ಗಮನವನ್ನ ಕೇಂದ್ರೀಕರಿಸಿದ್ರು. ಶಿಗ್ಗಾವಿ ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ, ಚನ್ನಪಟ್ಟಣ ಕ್ಷೇತ್ರದಲ್ಲೂ NDA ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ವಿಜಯೇಂದ್ರ ಮತ್ತು ಅವರ ಟೀಮ್ ಸಾಕಷ್ಟು ಶ್ರಮ ಪಟ್ಟಿದೆ. ಹಾಗೆ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲೂ ಹಿರಿಯ ನಾಯಕರು ಪ್ರತಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದಾರೆ, ಪ್ರಚಾರವನ್ನ ಮಾಡಿದ್ದಾರೆ. ಒಂದು ತಂಡವಾಗಿ ಬಿಜೆಪಿಯನ್ನ ಮುನ್ನಡೆಸೋದಕ್ಕೆ ವಿಜಯೇಂದ್ರ ಅವರು ಮಾಡಿದಂತಹ ಪ್ರಯತ್ನಕ್ಕೆ ಉಪಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಕಾದು ನೋಡಬೇಕು. ಇಲ್ಲಿ ಪ್ರಮುಖವಾಗಿ 3 ಕ್ಷೇತ್ರಗಳ ಬಗ್ಗೆ ಮಾತಾಡೋದಾದ್ರೆ, 3 ಕ್ಷೇತ್ರಗಳಲ್ಲಿ ವಿಜಯೇಂದ್ರ ಅವರ ಸ್ಟ್ರಾಟಜಿ ಹೇಗೆ ವರ್ಕೌಟ್ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತೇ ಇದೆ, ಶಿಗ್ಗಾವಿ ಮತ್ತೇನೆ ಸಂಡೂರು ಈ 2 ಕ್ಷೇತ್ರಗಳನ್ನ ಬಿಟ್ಟು ಚನ್ನಪಟ್ಟಣದ ಬಗ್ಗೆ ಮೊದಲು ಮಾತಾಡೋದಾದ್ರೆ, ಚನ್ನಪಟ್ಟಣದಲ್ಲಂತೂ ಅಭ್ಯರ್ಥಿ ಆಯ್ಕೆ ವಿಚಾರ ತುಂಬಾನೇ ಕಗ್ಗಂಟಾಗ್ಬಿಡ್ತು ಬಿಜೆಪಿಗೆ. ಅದರಲ್ಲೂ NDA ಅಭ್ಯರ್ಥಿಯಾಗಿ JDS ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಾ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಾ ಅನ್ನೋದ್ರ ಬಗ್ಗೆ ಯೋಗೇಶ್ವರ್ ಅವರು ಬಂಡಾಯ ಎದುರು ಒಂದು ರೀತಿ ಪಕ್ಷವನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಎಲ್ಲೋ ಒಂದು ಕಡೆ ಕಾದು ನೋಡೋ ತಂತ್ರಕ್ಕೆ ಒಂದು ರೀತಿ ಬಿಜೆಪಿ ಮುಂದಾಯ್ತು. ಎಲ್ಲವನ್ನೂ ಕುಮಾರಸ್ವಾಮಿ ಅವರ ಹೆಗ್ಲು ಮೇಲೆ ಜವಾಬ್ದಾರಿಯನ್ನ ಹಾಕಿದ್ರು ಕೂಡ ಇಲ್ಲಿ ಯಾರೇ ನಿಂತರು, ಬಿಜೆಪಿ ಅವ್ರು ನಿಂತರು, JDSನವ್ರು ನಿಂತರು, ಅದು ಅವರು ನಮ್ಮ ಅಭ್ಯರ್ಥಿನೇ. ಯಾಕೆಂದ್ರೆ ಮೈತ್ರಿ ಆಗಿರೋದ್ರಿಂದ ಗೆಲ್ಲಿಸಲೇಬೇಕು ಅನ್ನುವಂಥ ಜವಾಬ್ದಾರಿ ಇದ್ದೇ ಇರುತ್ತೆ. ಸೊ ಫೈನಲಿ ಯೋಗೇಶ್ವರ್ ಅವರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು. ಅವರ ಎದುರಾಳಿಯನ್ನಾಗಿ ನಿಖಿಲ್ ಅವರನ್ನೇ ನಿಲ್ಲಿಸಬೇಕು ಅನ್ನುವಂಥ ನಿರ್ಧಾರ ಆಯ್ತು. ಸೊ ನಿಖಿಲ್ ಅಭ್ಯರ್ಥಿ ಆದ್ಮೇಲೆ ಅವರ ಪರವಾಗಿ ವಿಜಯೇಂದ್ರ ಹಾಗೆ ಅವರ ತಂದೆ BS ಯಡಿಯೂರಪ್ಪ, ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲರೂ ಚನ್ನಪಟ್ಟಣಕ್ಕೆ ಹೋಗಿ ಕಾಲಿಗೆ ಚಕ್ರ ಕಟ್ಕೊಂಡು ಹಾಗೆ ಪ್ರಚಾರವನ್ನ ಮಾಡಿದ್ರು. ಜನರ ಗಮನ ಸೆಳೆಯೋದಕ್ಕೆ ಟ್ರೈ ಮಾಡಿದ್ರು. ಹಾಗೆ ನಿಖಿಲ್ ಅವರನ್ನ ಗೆಲ್ಲಿಸೋ ಜವಾಬ್ದಾರಿ ಇರೋದ್ರಿಂದ, NDA ಅಭ್ಯರ್ಥಿ ನಿಖಿಲ್ ಆಗಿರೋದ್ರಿಂದ ಕಾಂಗ್ರೆಸ್ ಸರ್ಕಾರದ ಮೇಲಿರುವಂತಹ ಭ್ರಷ್ಟಾಚಾರದ ಆರೋಪಗಳೇನಿವೆ, ಹಗರಣಗಳೇನಿವೆ, ಇವೆಲ್ಲವನ್ನ ಜನರ ಮುಂದೆ ಜನಾಭಿಪ್ರಾಯ ಮೂಡಿಸೋದಕ್ಕೂ ಕೂಡ ಸಾಕಷ್ಟು ಶ್ರಮ ವಹಿಸಿದ್ರು ಅಂತ ಹೇಳ್ಬೋದು. ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ನಿಂದ ಒಂದಷ್ಟು ಎಡವಟ್ಟಾಯ್ತು ಅಂತಾನು ಹೇಳ್ಬೋದು. ಯಾಕೆಂದ್ರೆ CP ಯೋಗೇಶ್ವರ್ ಆಗಿರ್ಬೋದು, DK ಸುರೇಶ್, DK ಶಿವಕುಮಾರ್ ಕೊಟ್ಟಂತ ಹೇಳಿಕೆಗಳು, ಅದರಲ್ಲೂ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಕೆಲವೊಂದು ಹೇಳಿಕೆಗಳು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಿದ್ವು ಅಂತಾನು ಹೇಳ್ಬೋದು. ಅದು ಎಲೆಕ್ಷನ್ ರಿಸಲ್ಟ್ ನಂತರ ಗೊತ್ತಾಗುತ್ತೆ. ಬಟ್ ಒಂದಷ್ಟು ಜನರ ಮನಸ್ಸಲ್ಲಿ ಒಂದಷ್ಟು ಚೇಂಜಸ್ ತಂದಿರುವುದು ಕೂಡ ಹೌದು ಅಂತ ಹೇಳ್ಬೋದು. ಸೊ ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಈ ಪ್ರಯತ್ನ ನಡೆದ್ರೆ, ಶಿಗ್ಗಾವಿಯಲ್ಲೂ ಕೂಡ ಭರತ್ ಬೊಮ್ಮಾಯಿ ಅವರ ಮಗನನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೂ ಕೂಡ ಸಾಕಷ್ಟು ಪ್ರಚಾರ ಕಾರ್ಯಗಳಲ್ಲಿ ಬ್ಯುಸಿ ಆದ್ರು. ಪ್ರಚಾರಗಳನ್ನ ಮಾಡ್ತಾ ಹಗಲು ರಾತ್ರಿ ಎನ್ನದೆ ಅವರ ಪರವಾಗಿ ನಿಂತು ಪ್ರಚಾರವನ್ನ ಮಾಡಿದ್ರು. ಶಿಗ್ಗಾವಿ ಅಂದ ತಕ್ಷಣ ಅಲ್ಲಿ ಮುಸ್ಲಿಂ ಪ್ರಾಬಲ್ಯ ಜಾಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಆ ಮತದಾರರೇ ಒಂದ್ ರೀತಿ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರು. ಬಿಜೆಪಿ ಭದ್ರಕೋಟೆ ಅಂತಿದ್ರು. ಕಾಂಗ್ರೆಸ್ ಕಡೆಯಿಂದ ಮುಸ್ಲಿಂ ಅಭ್ಯರ್ಥಿ ಕಣದಲ್ಲಿ ಇದ್ದಿದ್ದು ಯಾಸೀರ್ ಅಹಮದ್ ಪಠಾಣ್. ಸೊ ಇವರ ವಿರುದ್ಧವಾಗಿ ಭರತ್ ಬೊಮ್ಮಾಯಿ ಅವರನ್ನ ಗೆಲ್ಲಿಸೋದಕ್ಕೆ ವಿಜಯೇಂದ್ರ ಅವರು, ಯಾಕೆಂದ್ರೆ ಬಿಜೆಪಿ ಅಭ್ಯರ್ಥಿನೇ ಆಗಿರೋದ್ರಿಂದ ಆ ಭದ್ರಕೋಟೆಯನ್ನ ಮತ್ತೆ ಉಳಿಸ್ಕೊಳ್ಬೇಕು ಅಂತಂದ್ರೆ ಜನರ ಗಮನವನ್ನ ಸೆಳಿಲೇಬೇಕು, ಗೆಲುವು ನಮ್ಮದಾಗ್ಲೇಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟಿರೋದನ್ನ ನಾವು ಕೂಡ ನೋಡಿದ್ದೀವಿ. ಇದರ ಜೊತೆಗೆ ಸಂಡೂರು ಅಂತ ಬಂದಾಗ ಇಲ್ಲಿ ಬಿಜೆಪಿಗೆ ನಿಜಕ್ಕೂ ಒಂದು ರೀತಿ ಚಾಲೆಂಜಿಂಗ್ ಆಗಿದೆ. ಸಂಡೂರು ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. ತುಕಾರಾಮ್ ಅವ್ರು ಗೆಲ್ತಾ ಬರ್ತಾ ಇದ್ರು. ಈಗ ಅವರ ಪತ್ನಿ ಅನ್ನಪೂರ್ಣ ಅವ್ರ ಕಣದಲ್ಲಿದ್ದು, ಅನ್ನಪೂರ್ಣ ಅವರ ಪರವಾಗಿ ಸಚಿವ ಜಮೀರ್ ಅಹಮದ್, ಸಂತೋಷ್ ಲಾಡ್ ನಿಂತಿದ್ರು ಕೂಡ ಅವರ ವಿರುದ್ಧವಾಗಿ ಕಣಕ್ಕಿಳಿದಂತಹ ಬಂಗಾರು ಹನುಮಂತು ಅವರನ್ನ ಗೆಲ್ಲಿಸೋದಕ್ಕೆ
ಗೆಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದಾರೆ ವಿಜಯೇಂದ್ರ ಅವರು. ಇದಕ್ಕಾಗಿ ರೆಡ್ಡಿ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತಂದ್ರು. ಸೊ ರೆಡ್ಡಿ ಬಲದಿಂದ ಏನಾದ್ರೂ ಕಾಂಗ್ರೆಸ್ಗೆ ಸಂಡೂರಿನಲ್ಲಿ ಲಕ್ ಕಾಣಿಸುತ್ತಾ, ಲಕ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಶ್ರೀರಾಮುಲು ರೆಡ್ಡಿ ಜೋಡೆತ್ತುಗಳ ರೀತಿಯಲ್ಲಿ ಜೊತೆಯಾಗಿ ನಿಂತು ಬಂಗಾರು ಹನುಮಂತು ಅವರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದರ ಮಧ್ಯೆ ರಾಜ್ಯ ಸರ್ಕಾರದಿಂದ ಸದ್ಯಕ್ಕೆ ಏನೇನು ವಿವಾದಗಳಾಗಿದೆ, ವಕ್ಫ್ ವಿಚಾರ ಆಗಿರಬಹುದು, ಈಗ ಮೊನ್ನೆಷ್ಟೇ ಆದಂಥ ಮುಸ್ಲಿಂ ಮೀಸಲಾತಿ ವಿವಾದ ಆಗಿರಬಹುದು, ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಇವೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿ ಜನರ ಗಮನ ಸೆಳೆಯೋದಕ್ಕೆ BY ವಿಜಯೇಂದ್ರ ಅವರು ಶ್ರಮ ಪಟ್ಟಿದ್ದಾರೆ, ಕಾರ್ಯಕರ್ತರನ್ನ ಒಗ್ಗೂಡಿಸಿದ್ದಾರೆ. ಅಂದ್ರೆ ಅವರ ಸಂಘಟನಾ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಈ 3 ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರದ ಕಾರ್ಯದಲ್ಲಿ ಕಾಣಿಸ್ತಿದೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕಡೆಯಲ್ಲಿ ವಿಜಯೇಂದ್ರ ಅವರ ಸ್ಥಾನ ಗಟ್ಟಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಈ ಬೈ ಎಲೆಕ್ಷನ್ ಅನೌನ್ಸ್ ಆದ ಟೈಮ್ನಿಂದ ಈ 3 ಕಡೆ ಬಿಜೆಪಿಗೆ ಗೆಲ್ಲೋದು ಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸದ್ಯದ ಗ್ರೌಂಡ್ ರಿಪೋರ್ಟ್ ನೋಡಿದ್ರೆ ಚನ್ನಪಟ್ಟಣ, ಶಿಗ್ಗಾವಿ 2 ಕಡೆ NDA ಅಭ್ಯರ್ಥಿ ಗೆಲ್ಲೋದು ಕನ್ಫರ್ಮ್ ಅನ್ನೋದಾದ್ರೆ, ಸಂಡೂರಿನಲ್ಲಿ ಅಷ್ಟರ ಮಟ್ಟಿಗೆ ಇನ್ನ ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಗೆಲ್ಲೋ ಚಾನ್ಸಸ್ ಬಿಜೆಪಿ ಅಭ್ಯರ್ಥಿಗೆ ಇದೆ ಅನ್ನುವಂಥ ಆತ್ಮವಿಶ್ವಾಸ ಬೆಳೆಯೋದಕ್ಕೆ ಇಲ್ಲಿ ವಿಜಯೇಂದ್ರ ಅವರ ಶ್ರಮ ಕಾರಣ ಅಂತ ಹೇಳ್ಬೋದು. ಬಿಜೆಪಿ ಅವರೇ ಆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಅಂದ್ರೆ BSY ವಿರುದ್ಧ, ಅವರ ಮಗನ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಗಳನ್ನ ನಡೆಸ್ಕೊಂಡು ಬರ್ತಾ ಇದ್ರು. ವಿಜಯೇಂದ್ರ ಇರೋ ತನಕ ಬಿಜೆಪಿ ಉದ್ಧಾರ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈ ಬೈ ಎಲೆಕ್ಷನ್ ರಿಸಲ್ಟ್ ನಂತರ ವಿಜಯೇಂದ್ರ ಅವರ ಸ್ಥಾನ ಭದ್ರ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಆಫ್ಟರ್ ಬೈ ಎಲೆಕ್ಷನ್ ವಿಜಯೇಂದ್ರ ತಲೆದಂಡ ಆಗುತ್ತೆ ಅಂತ ಕೆಲವೊಂದು ಊಹಾಪೋಹಗಳು ಬಿಜೆಪಿ ವಲಯದಲ್ಲೇ ಇದ್ವು. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಆರೋಪಗಳನ್ನ ಮಾಡಿದ್ರು. ನಿಮ್ಮ ಸ್ಥಾನಕ್ಕೆ ನೀವು ಮೊದಲು ರಾಜೀನಾಮೆಯನ್ನ ಕೊಡಿ ಅಂತೆಲ್ಲ ಹೇಳಿದ್ರು. ಆಫ್ಟರ್ ಬೈ ಎಲೆಕ್ಷನ್ ಏನಾಗ್ಬೋದು ಅನ್ನೋ ಕುತೂಹಲ ಬಹಳಷ್ಟು ಮಂದಿಗೆ ಇತ್ತು. ಎಲೆಕ್ಷನ್ ಏನೋ ಆಗಿದೆ, ರಿಸಲ್ಟ್ 23ಕ್ಕಿರೋದ್ರಿಂದ ರಿಸಲ್ಟ್ ಏನಾದರೂ ಬಿಜೆಪಿಯ ಪರವಾಗೇ ಬಂದ್ರೆ ವಿಜಯೇಂದ್ರ ಅವರನ್ನ ಅಲ್ಲಾಡ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಪಕ್ಷದ ಹಿರಿಯ ನಾಯಕರೇ ಅವರ ವಿರುದ್ಧ ತಿರುಗಿ ಬಿದ್ದಿದ್ರು ಕೂಡ ವಿಜಯೇಂದ್ರ ಅವರ ಸಂಘಟನಾ ಶಕ್ತಿ, ಅವರ ಶ್ರಮ ಎಲ್ಲವೂ ಕೂಡ ಈ ಎಲೆಕ್ಷನ್ ಫಲಿತಾಂಶದ ನಂತರ ಏನು ಅನ್ನೋದು ಗೊತ್ತಾಗುತ್ತೆ. ಒಂದ್ ವೇಳೆ 3 ಕಡೆ ಬಿಜೆಪಿ ಗೆದ್ಬಿಟ್ರೆ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಕಿಂಗ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.